ಈಗಲೂ ನಾನೇ, ಮುಂದೇನೂ ನಾನೇ ಮುಖ್ಯಮಂತ್ರಿ. ಇದು ಬೆಳಗಾವಿ ಅಧಿವೇಶನದಲ್ಲಿ ಶಾಸನ ಸಭೆಯ ಒಳಗಡೆನೆ ಸಿದ್ದರಾಮಯ್ಯನವರು ನೀಡಿರುವಂತಹ ಹೇಳಿಕೆ. ಮೊದಲಿಗೆ ಹೈಕಮಾಂಡ್ ಹೇಳುವವರೆಗೂ ಕೂಡ ನಾನು ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದಾಗ ಬಿಜೆಪಿಯವರು ಮುಖ್ಯಮಂತ್ರಿಯವರನ್ನ ಚುಚ್ಚುವ ಕೆಲಸವನ್ನು ಮಾಡಿದರು. ಆ ಸಂದರ್ಭದಲ್ಲಿ ಕಡೆಗೆ ಸಿಎಂ ಸಿದ್ದರಾಮಯ್ಯ ಬಹಳ ಸ್ಪಷ್ಟ ಮಾತುಗಳಲ್ಲಿ ಹೇಳಿದರು, ಈಗಲೂ ನಾನೇ, ಮುಂದೆಯೂ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ಮತ್ತು 2028ರಲ್ಲಿ ನಮ್ಮದೇ ಸರ್ಕಾರ ಬರುತ್ತೆ ಅನ್ನುವಂತಹ ವಿಶ್ವಾಸವನ್ನು ಕೂಡ ಸಿಎಂ ವ್ಯಕ್ತಪಡಿಸಿದ್ದಾರೆ. ತಮಾಷೆ ಅಂದರೆ ಇವೆಲ್ಲವೂ ಕೂಡ ನಡೀತಿರುವಾಗ ಸದನದ ಒಳಗಡೆ ಬಹಳ ದೊಡ್ಡದಾದಂಥ ವಾಗ್ಯುದ್ಧ ನಡೀತಾ ಇದ್ದಾಗ ಡಿ ಕೆ ಶಿವಕುಮಾರ್ ಅವರು ಕಲಾಪದಲ್ಲಿ ಸೈಲೆಂಟ್ ಆಗಿ ಕುಳಿತಿದ್ದರು. ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ. ನಾವೇ 5 ವರ್ಷ ಇಷ್ಟು ದಿವಸ ಮುಖ್ಯಮಂತ್ರಿಗಳು ಬಹುವಚನ ಬಂದಿದ್ದಾರೆ. ನೀವು ಏನ್ ಹೇಳ್ತೀರಿ? ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಈಗಲೂ ನಾನೇ ಈಗ ಏನ್ ಹೇಳ್ತೀರಿ? 5 ಮುಂದೇನು? ಚಾಣಕ್ಯನ ತಂತ್ರಗಾರಿಕೆ, ನಾನೊಂದು ಸಿದ್ದರಾಮಯ್ಯನವರ ತಂತ್ರಗಾರಿಕೆ ಅಂತ ಬರಿಬೇಕು ಅಂತ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಇವತ್ತು ಬೆಳ್ಳಂಬೆಳಿಗ್ಗೆಯೇ ಬಿಸಿಯೇರಿತ್ತು. ಪ್ರಶ್ನೋತ್ತರ ಕಲಾಪದಲ್ಲೇ ಸಿಎಂ ಕುರ್ಚಿ ಕಚ್ಚಾಟದ ಬಗ್ಗೆಯೂ ಬಿಸಿ ಬಿಸಿ ಚರ್ಚೆಗಳು ಆದವು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲೇ ಕುರ್ಚಿ ಕಚ್ಚಾಟದ ಬಗ್ಗೆ ಪ್ರತಿಪಕ್ಷ ಬಿಜೆಪಿ ಸದಸ್ಯರು ಸರ್ಕಾರವನ್ನ ಕಿಚಾಯಿಸಿದ್ರು. ಮಾತು ಮಾತಿಗೂ ಕುರ್ಚಿ ಕಚ್ಚಾಟವನ್ನ ಕೆಣಕಿದ ಪ್ರತಿಪಕ್ಷಗಳಿಗೆ ಸಿಎಂ ನೇರ ಸಂದೇಶ ಕೊಟ್ಟರು. ಡಿಸಿಎಂ ಡಿಕೆಶಿ ಎದುರೇ ಮುಖ್ಯಮಂತ್ರಿ ಆಗಿದ್ದೇನೆ, ಮುಂದೆಯೂ ಮುಖ್ಯಮಂತ್ರಿ ಆಗಿರುತ್ತೇನೆ ಎಂದು ಸ್ಪಷ್ಟ ಮಾತುಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಉತ್ತರ ಕೊಟ್ಟರು. ಎಲ್ಲಿವರೆಗೂ ಇರುವಂತ ಹೈಕಮಾಂಡ್ ಹೇಳುತ್ತೋ ಅಲ್ಲಿವರೆಗೂ ನಾನೇ ಮುಖ್ಯಮಂತ್ರಿ ಎಂಬುದನ್ನು ಇದರ ಜೊತೆಗೆ ಸೇರಿಸಿದ್ದರು. 5 ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ. ನಾವೇ 5 ವರ್ಷ ಇರ್ತೀವಿ. 50 ಶಾಸಕರು ನಮ್ಮ ಜೊತೆ ನಿಂತಿದ್ದಾರೆ. ನೀವು ಇದರಲ್ಲಿ ಉಳಿಯಕ್ಕೆ ಹೋಗ್ಬೇಡಿ. 140 ಜನ ನಮ್ಮ ಜೊತೆನಲ್ಲಿದ್ದಾರೆ. ನಮ್ಮ ಸರ್ಕಾರ ಇದೆ. 5 ವರ್ಷ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ. 2023ರಲ್ಲಿ 28ರಲ್ಲೂ ನಾವೇ ಬರ್ತೀವಿ. ಹೌದಾ? 28ರಲ್ಲೂ ನಾವೇ ಬರ್ತೀವಿ ಅಧಿಕಾರಕ್ಕೆ. ಬಿಜೆಪಿನ ಕರ್ನಾಟಕದಲ್ಲಿ ಯಾವ ಕಾಲದಲ್ಲೂ ಕೂಡ ಆಶೀರ್ವಾದ ಮಾಡಲ್ಲ ಜನ. ನನಗೆ ಗೊತ್ತಿದೆ. ನಿಮ್ಮ ಮಾತಿನಿಂದ ಮನೆ ಮುಖ್ಯಮಂತ್ರಿಗಳೇ, ನಿಮ್ಮ ಮಾತಿನಿಂದ ಪರಮೇಶ್ವರ್ ಅವರಿಗೆ ಬಹಳ ಬೇಜಾರಾಯ್ತು. ಬರೋಣ ಅಂತ ಆಸೆ ಪಡ್ತಾ ಇದ್ರು. ನೀವು ಈಗ 2 ಸಾರಿ ಅಧಿಕಾರ ಮಾಡಿ 2 ಸಾರಿ ಅಧಿಕಾರ ಮಾಡಿದ್ದೀರಿ. ಯಾವತ್ತಾರು ಜನರ ಆಶೀರ್ವಾದ ಪಡ್ಕ ಬಂದಿದ್ದೀರ ನೀವು? ದಿವಸ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ 5 ವರ್ಷ ಅಂತ ಇದ್ರು. ಏಕವಚನದಿಂದ ಬಹುವಚನ ಬಂದಿದ್ದಾರೆ. ನಾನು ನನ್ನ ಜಗತ್ ನಾವು ಅಂತ ಬಂದಿದ್ದು. ಪ್ರಾಯಶಃ ಕನಕದಾಸರು ನಾನು ಹೋದಲ್ಲಿ ಮಾತ್ರ ಹೋಗುತ್ತೇನೆ ಅಂದಿದ್ರಲ್ಲ, ಅದನ್ನ ಇವತ್ತು ಅನುಷ್ಠಾನಕ್ಕೆ ತಂದಿದ್ದಾರೆ. ಈಗ ನಾನು ಹೋದರೆ ಓದಾನು, ಓದೇನು, ನಾನು ಅದು ಕನಕದಾಸರು ಹೇಳಿರೋದು. ನಾನು ಹೋದರೆ ಓದೇನು ಅಂತ ಅವರು ಕನಕದಾಸರು ಹೇಳಿದ್ರು. ಕನಕದಾಸರಿಗೂ ನನಗೂ ಕಂಪೇರ್ ಮಾಡಕ್ ಹೋಗ್ಬಿಡಿ ನೀವು. JCB ಪಾರ್ಟಿಯವರೇ, ನಾನು ಹೋಗಿ ನಾವು ನಾವು ಸರ್ಕಾರ ಮಾಡ್ತಾ ಇದ್ದೀವಿ. ನಾವು ಬಹುವಚನ ಇದು ಯಾವಲ್ಲೂ ಏಕವಚನ ಅಲ್ಲ. ನೋಡಿದೀವಿ ಸರ್, ಸರ್ಕಾರ ಅಂತ ಅಲ್ಲ. ರಾಜ್ಯದ ರಾಷ್ಟ್ರದ ಹಣಕಾಸು ಸಚಿವರ ಬಗ್ಗೆ ನೀವು ಯಾವ ವಚನ ಯೂಸ್ ಮಾಡಿದರೆ ಇಡೀ ದೇಶ ನೋಡಿದೆ. ನಾನೇ ಮುಖ್ಯಮಂತ್ರಿ, ಈಗಲೂ ಮುಖ್ಯಮಂತ್ರಿ. ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು, ಇಲ್ಲೇ ಇರೋದು. ಜನ ಬದಲಾವಣೆ ಮಾಡಿದ್ರೆ ನೀವು ಏನ್ ಹೇಳ್ತೀರಿ? ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಈಗಲೂ ನಾನೇ ಈಗ ಏನ್ ಹೇಳ್ತೀರಿ? 5 ಮುಂದೇನು? ಈಗಲೂ ಜನವರಿ ನಂತರ ಏನ್ ಹೇಳಿ? ಜನವರಿ ನಂತರ ಏನ್ ಹೇಳಿ? ಮುಖ್ಯಮಂತ್ರಿ. ಈಗ ನಾವು ಹೈಕಮಾಂಡ್ ನಿಮ್ಗೇನ್ ಪ್ರಾಬ್ಲಮ್? ಈಗ ಇದೇ ಸಂದರ್ಭದಲ್ಲಿ ಚಾಣಕ್ಯನ ತಂತ್ರಗಾರಿಕೆಯಂತೆಯೇ ಸಿದ್ದರಾಮಯ್ಯನವರ ತಂತ್ರಗಾರಿಕೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಲೇವಡಿ ಮಾಡಿದ್ರು. ಅವರೇ ನಾನೇ ಹೇಳಿದ್ದೀನಿ, ನಾನೇ ಮುಖ್ಯಮಂತ್ರಿ ಅಂತ ಹೇಳಿದರೆ ಇಡೀ ಸದನಕ್ಕೆ ಮೆಸೇಜ್ ಹೋಗ್ಬೇಕಾಯ್ತು. ಬೇರೆ ಬೇರೆ ಸುದ್ದಿ ನಮ್ಮಲ್ಲಿ ಯಾರಾದ್ರೂ ನಿಮ್ದೇನ್ ಪ್ರಾಬ್ಲಮ್? ನಾನು ಅಧ್ಯಕ್ಷ ಒಂದು ಪುಸ್ತಕ ಬರೆಯೋಣ ಅಂತ ಇದ್ದೀನಿ. ಚಾಣಕ್ಯ ತಂತ್ರಗಳು ಅಂತ ಇದೆ ನಮ್ಮಲ್ಲಿ. ಚಾಣಕ್ಯನ ತಂತ್ರಗಾರಿಕೆ. ನಾನೊಂದು ಸಿದ್ದರಾಮಯ್ಯನವರ ತಂತ್ರಗಾರಿಕೆ ಅಂತ ಬರಿಬೇಕು ಅಂತ ಒಂದ್ಸಣ್ಣ ಅಲ್ಲ, ನಾನು ಅವ್ರ ಪರವಾಗಿ ಮಾತಾಡ್ತಾ ಇರೋದು.
ಪ್ರತಿಪಕ್ಷ ಸಿಎಂ ಕುರ್ಚಿ ಗದ್ದಲದ ಮಧ್ಯೆ ಡಿಕೆ ಸೈಲೆಂಟ್ ಗೇಮ್. ಡಿಕೆ ಶಿವಕುಮಾರ್ ಸಮ್ಮುಖದಲ್ಲೇ ಇಷ್ಟೆಲ್ಲ ಅಬ್ಬರ ಆಗ್ತಿದ್ದರೂ ಕೂಡ ಇದಕ್ಕೂ ನನಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಕುಳಿತಿದ್ರು ಡಿಕೆಶಿ. ಬಿಜೆಪಿಯವರು ಒಮ್ಮೆಲೆ ಮುಗಿಬಿದ್ದಾಗ ಸಿದ್ದರಾಮಯ್ಯ ಬೆನ್ನಿಗೆ ನಿಂತ ಕೆಲ ಸಚಿವರು ಹಾಗೂ ಶಾಸಕರು ಪ್ರತಿಪಕ್ಷದವರಿಗೆ ತಿರುಗೇಟು ಕೊಡ್ತಿದ್ರು. ಆದರೆ ಡಿಕೆಶಿ ಮತ್ತು ಡಿಕೆಶಿ ಬಣದ ಶಾಸಕರು ಮಾತ್ರ ಮೌನವಾಗೇ ಇದ್ದಿದ್ದು ಕುತೂಹಲ ಮೂಡಿಸಿತ್ತು. ಈ ಮಧ್ಯೆ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವ ಡಿಕೆ ಆಪ್ತ ಶಾಸಕರು ಮತ್ತೊಮ್ಮೆ ದೆಹಲಿಗೆ ಹೋಗಲು ಸಜ್ಜಾಗ್ತಿದ್ದಾರೆ. ಡಿಸೆಂಬರ್ 19ರ ಬಳಿಕ ಮತ್ತೆ ಶಾಸಕರು ದೆಹಲಿ ಯಾತ್ರೆ ಕೈಗೊಳ್ಳುವ ಸಾಧ್ಯತೆಗಳಿವೆ. ಈ ಹಿಂದೆಯೂ ದೆಹಲಿಗೆ ಹೋಗಿ ಬರಿಗೈನಲ್ಲಿ ವಾಪಸ್ಸಾಗಿದ್ದರು. ವರಿಷ್ಠರ ಭೇಟಿ ಸಾಧ್ಯವಾಗದೆ ನಿರಾಸೆ ಅನುಭವಿಸಿದ್ದರು. ಈಗ ಪುನಃ ದೆಹಲಿಗೆ ತೆರಳಲು ಶಾಸಕರು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಅಧಿವೇಶನ ಮುಗಿದ 2-3 ದಿನದೊಳಗೆ ಡಿಕೆ ಟೀಮ್ ದೆಹಲಿಗೆ ಹೋಗಲಿದೆ. ಸಿಎಂ ಡಿಸಿಎಂಗೆ ಹೈಕಮಾಂಡ್ ಬುಲಾವ್ಗೂ ಮುನ್ನ ದೆಹಲಿಗೆ ಹೋಗಿ ಲಾಬಿ ಮಾಡಲು ತಯಾರಿ ನಡೆದಿದೆ. ಹಾಗಿದ್ದರೂ ಶಾಸಕರು ಮಾತ್ರ ಹೈಕಮಾಂಡ್ ಹೇಳಿದಂತೆಯೇ ಕೇಳ್ತೀವಿ ಅಂತ ಸಿಎಂ ಹಾಗೂ ಡಿಸಿಎಂ ಹೇಳಿರೋದ್ರಿಂದ ಈಗ ನಮ್ಮದು ಅದೇ ನಿಲುವು ಎಂದು ಸಬೂಬು ಹೇಳುತ್ತಿದ್ದಾರೆ. ಸಿಎಂ ಡಿಸಿಎಂ ಕುರ್ಚಿ ಕಚ್ಚಾಟ ಪ್ರಸ್ತಾಪಿಸಿದ ಬಿಜೆಪಿಗೆ ಸಿಎಂ ಸಿದ್ದರಾಮಯ್ಯನವರು ಟಾಂಗ್ ಕೊಟ್ರು. ಆಪರೇಷನ್ ಕಮಲ ಬರೀ ಹಿಂಬಾಗಿಲಿನಿಂದ ನೀವು ಅಧಿಕಾರಕ್ಕೆ ಬಂದವರು ಅಂತ ಕಿಡಿಕಾರಿದ್ರು. ಇದಕ್ಕೆ ಅಶೋಕ್ ಮಾತನಾಡಿ 2018ರಲ್ಲಿ ನಿಮಗೆ ಜನರು ಆಶೀರ್ವಾದ ಮಾಡಿದ್ರ, ಜೆಡಿಎಸ್ನವರ ಜೊತೆ ಹೋದ್ರಲ್ಲ, ಅವರು ಮನೆ ಬಾಗಿಲಿಗೆ ಹುಡುಕಿಕೊಂಡು ಹೋಗಿದ್ರಲ್ಲ ಎಂದ್ರು. ಜೆಡಿಎಸ್ನವರು ಹೇಳ್ಕೊಳ್ತಾರೆ ನಾವು ಹೋಗಿಲ್ಲ ಎಂದು ಸಿಎಂ ಹೇಳಿದ್ರು. ಈ ವೇಳೆ ಹೈಡ್ರಾಮಾವೇ ನಡೆಯಿತು. 2018ರಲ್ಲಿ ಇರ್ಬೋದು, ಯಾವತ್ತಾರು ಜನರ ಆಶೀರ್ವಾದ ಪಡ್ಕ ಬಂದಿದ್ದೀರಾ? ಆಪರೇಷನ್ ಕಮಲ ಹಿಂಭಾಗಲಿನಿಂದ ಬಂದಿರತಕ್ಕಂಥದ್ದು. ಯಾವಾಗ ಜನ ನಿಮ್ಗೆ ಆಶೀರ್ವಾದ ಮಾಡಲ್ಲ? 2019ರಲ್ಲಿ ಅವ್ರಿಗೆ ಆಶೀರ್ವಾದ ಮಾಡಿದ್ರ? ಜೆಡಿಎಸ್ ಜೊತೆ ಹೋದ್ರೆ ಅವ್ರ ಮನೆ ಬಾಗಿಲಿಗೆ ಹೋಗಿದ್ರೆ ಜೆಡಿಎಸ್. ಏನೇ ಆದ್ರೂ ಇವತ್ತು ಸದನದಲ್ಲಿ ನಡೆದಿದ್ದ ಕುರ್ಚಿ ಕದನದ ಚರ್ಚೆ ಸ್ವಾರಸ್ಯಕರವಾಗಿತ್ತು ಮತ್ತು ಸದನದಿಂದಲೇ ಸಿಎಂ ಸಿದ್ದರಾಮಯ್ಯ ನಾನೇ ಸಿಎಂ ಎಂಬ ಸಂದೇಶ ರವಾನಿಸುವ ಪ್ರಯತ್ನ ಮಾಡಿರುವುದಂತೂ ಸ್ಪಷ್ಟ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಇವತ್ತು ಕಲಾಪದಲ್ಲಿ ಸಿಎಂ ಕುರ್ಚಿ ಕದನದ ಮಧ್ಯೆ ಅನುದಾನ ತಾರತಮ್ಯದ ಸಮರವು ಕೂಡ ಬಹಳ ಜೋರಾಗಿ ಸಾಗಿತ್ತು. ಅದರಲ್ಲೂ ಕಾಂಗ್ರೆಸ್ನ ಶಾಸಕರೇ ನಮ್ಮ ಕ್ಷೇತ್ರಗಳಿಗೆ ಅನುದಾನದ ತಾರತಮ್ಯ ಆಗ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ನವ್ರದೇ ಇನ್ನೊಂದು ಕ್ಷೇತ್ರವನ್ನು ಬೊಟ್ಟು ಮಾಡಿ ಸಿಎಂ ಸಿದ್ದರಾಮಯ್ಯನವ್ರನ್ನ ಪ್ರಶ್ನೆ ಮಾಡಿದ್ದಾರೆ. ಸಿಕ್ಕಿದ್ದೇ ಚಾನ್ಸ್ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಸಿಎಂ ಅವರ ಕಾಲೆಳೆದರು. ಊರಿಗೆ ಉಪ್ಪು ಹಾಕೋಕ್ಕೆ ಬರಬೇಡ, ಸುಮ್ಮನಿರಪ್ಪ ಅಂಥೇಳಿ ಅಶೋಕ್ ಅವ್ರಿಗೆ ಸಿದ್ದರಾಮಯ್ಯನವರು ಕೂಡ ಸುಮ್ಮನಿರಿಸುವಂತಹ ಪ್ರಯತ್ನವನ್ನು ಮಾಡಿದರು. ಬಹಳ ಗಂಭೀರವಾದಂಥ ವಿಷಯ. ಅವಕಾಶ ಇಲ್ಲ ಅಂದ್ರೆ ನಾನು ಎಲ್ಲಿಗೆ ಹೋಗಿ ತಾರತಮ್ಯ ಏನಾಗಿದೆ ವಿಧಾನಸಭೆ ಅಧಿವೇಶನದಲ್ಲಿ ಅನುದಾನ ತಾರತಮ್ಯ ವಿಚಾರವಾಗಿ ಸರ್ಕಾರದ ವಿರುದ್ಧ ಸ್ವಪಕ್ಷದ ಶಾಸಕರೇ ಬೇಸರ ಹೊರಹಾಕಿದ್ರು. ಮಧುಗಿರಿಗೆ 100 ಕೋಟಿ ಅನುದಾನ ಕೊಡ್ತೀರಾ, ನನ್ನ ಕ್ಷೇತ್ರಕ್ಕೆ ಯಾಕೆ ಅನುದಾನ ಕೊಡ್ತಿಲ್ಲ ಅಂತ ಕುಣಿಗಲ್ ಶಾಸಕ ರಂಗನಾಥ್ ಬೇಸರ ವ್ಯಕ್ತಪಡಿಸಿದ್ರು. ಅಲ್ಲಿ SC/ST ಅವರು ಜಾಸ್ತಿ ಇದ್ರು, ಕುಣಿಗಲ್ನಲ್ಲಿ ಕಡಿಮೆಗಿದ್ರು, ಅದಕ್ಕೆ ಕೊಟ್ಟಿದ್ದೀವಿ, ಮುಂದಿನ ವರ್ಷ ಸರಿಪಡಿಸ್ತೀವಿ ಅಂತ ಸಿಎಂ ಭರವಸೆ ಕೊಟ್ರು. ಇವತ್ತು ಕುಣಿಗಲ್ ತಾಲೂಕಲ್ಲಿ ಸುಮಾರು ಎಲ್ಲ ಇವತ್ತು ಮಧುಗಿರಿಲಿ 100 ಕೋಟಿ ಕೊಡುವಂತ ಸಂದರ್ಭದಲ್ಲಿ ನನ್ನ ತಾಲೂಕಿಗೆ ಸುಮಾರು ವರ್ಷದಿಂದ 1 ಕೋಟಿ ಕೊಡ್ಲಿಕ್ಕೂ ಅವಕಾಶ ಇಲ್ಲ ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ ಮಾನ್ಯ ಸಭಾಧ್ಯಕ್ಷರೇ? ಮಧುಗಿರಿನಲ್ಲಿ 26% SC/ST ಜನಾಂಗದವರು ಇದ್ದಾರೆ. ಕುಣಿಗಲ್ನಲ್ಲಿ ಬರೀ 8% ಮಾತ್ರ SC/ST ಜನಾಂಗದವರು ಇದ್ದಾರೆ. ಹಾಗಾಗಿ ಅಲ್ಲಿ ಸ್ವಲ್ಪ ಜಾಸ್ತಿ ಕೊಟ್ಟಿರ್ಬೋದು. ತಾರತಮ್ಯ ಆಗಿದ್ದರೆ ಆ ತಾರತಮ್ಯನ ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನ ಮುಂದಿನ ವರ್ಷದಿಂದ ಮಾಡ್ತೀವಿ ಅಂತ. ರಂಗನಾಥ್, ನನ್ನ ಮೇಲೆ ವಿಶ್ವಾಸ ಬಿಡಿ, ಅದನ್ನ ಸರಿಪಡಿಸೋಣ ಅಂತ ಸಿಎಂ ಹೇಳ್ತಿದ್ದಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಬೇಕಂತಲೇ ತಾರತಮ್ಯ ಮಾಡಿದ್ರ ಹೇಗೆ ಅಂತ ಸಿಎಂಗೆ ಪ್ರಶ್ನೆ ಮಾಡಿದ್ರು. ಆಗ ಉರಿತಾಗಿರೋದಕ್ಕೆ ಉಪ್ಪಾಕ್ಬೇಡ ನೀನು ಅಂತ ಅಶೋಕ್ಗೆ ಸಿಎಂ ತಿರುಗೇಟು ನೀಡಿದ್ರು. ಹಾಗಾದ್ರೆ ಉರಿಯುತ್ತಿರೋದು ಗ್ಯಾರಂಟಿನಾ ಅಂತ ಅಶೋಕ್ ಸಿಎಂಗೆ ಕೌಂಟರ್ ನೀಡಿದ್ರು. ಬೇಕು ಅಂತ ತಾರತಮ್ಯ ಮಾಡಿದ್ರೆ ಇಲ್ಲ ಬೇಕು ಅಂತ, ಯಾಕಂದ್ರೆ ಅಷ್ಟು ಆಕ್ರೋಶವಾಗಿ ಕೇಳ್ತಾ ಇದ್ದಾರೆ. ಆಕ್ರೋಶ ಉರಿಯೋದಕ್ಕೆ ಉಪ್ಪಾಕಕ್ಕೆ ಹೋಗ್ಬೇಡ ನೀನು. ಉರಿತಾ ಇತ್ತು ಹಂಗಾರೆ, ಉರಿತಾ ಇದೆ ಗ್ಯಾರಂಟಿ. ನೀವೇ ಉರಿತಾ ಇದೆ ಅಂತ ಅಲ್ಲ, ಉರಿತಾ ಇದೆ ಅವ್ರ ಪೂಜೆಗಳು ಮಾಡ್ತಾವ್ರ ಸರ್ ಅವರು. ಇನ್ನು ದಾಸರಹಳ್ಳಿ ಶಾಸಕ ಮುನಿರಾಜು ಅನುದಾನದ ಅಸ್ತ್ರ ಪ್ರಯೋಗಿಸಿದ್ರು.
2021ರಲ್ಲಿ ಜಾಲಹಳ್ಳಿ ಅಂಡರ್ ಪಾಸ್ ಕೆಲಸಕ್ಕೆ ಅನುಮೋದನೆ ಸಿಕ್ಕಿದ್ರು ಅನುದಾನ ಕೊಟ್ಟಿಲ್ಲ. ಸರಿಪಡಿಸಿ ಅಂತ ಸೀದಾ ಬೆಂಗಳೂರು ಉಸ್ತುವಾರಿ ಸಚಿವ ಡಿಕೆ ಶಿವಕುಮಾರ್ಗೆ ಪ್ರಶ್ನೆ ಹಾಕಿದ್ರು. ಮಧ್ಯದಲ್ಲೇ ಎದ್ದು ನಿಂತ ರಾಜರಾಜೇಶ್ವರಿ ನಗರ ಶಾಸಕ ಮುನಿರತ್ನ, ದಾಸರಹಳ್ಳಿಯಲ್ಲಿ ಇರೋ ಸಮಸ್ಯೆ ನನ್ನ ಕ್ಷೇತ್ರದಲ್ಲೂ ಇದೆ ಅಂದ್ರು. ಆಗ ಎದ್ದು ನಿಂತ ಡಿಸಿಎಂ ಡಿಕೆ ಶಿವಕುಮಾರ್, ಮಿನಿಸ್ಟರ್ ಮುನಿ ನಿನ್ನ ಪ್ರಶ್ನೆಗೆ ಉತ್ತರ ಕೊಡಲ್ಲ, ಮುನಿರಾಜುಗಷ್ಟೇ ಉತ್ತರಿಸ್ತೀನಿ ಅಂತ ಗರಂ ಆದ ಘಟನೆ ನಡೆಯಿತು. ಪೀಣ್ಯ ಕೈಗಾರಿಕೆಗೆ ಸುಮಾರು 7-8 ಲಕ್ಷ ಜನ ಬರ್ತಾರೆ. ಏಷ್ಯಾದಲ್ಲೇ ಬಹುದೊಡ್ಡ ಕೈಗಾರಿಕಾ ಪ್ರದೇಶ ಅದು. ಅಂಡರ್ ಪಾಸ್ಗೆ ಹಿಂದಿನ ಸರ್ಕಾರ ಹಣ ಕೊಟ್ಟಿತ್ತು. ಹಣನ 26 ಜನಕ್ಕೆ ಕೊಟ್ಟರೆ ಗುತ್ತಿಗೆದಾರ ಕಾಮಗಾರಿ ಮಾಡಕ್ಕೆ ರೆಡಿ ಇದ್ದಾನೆ. ರಾಜರಾಜೇಶ್ವರಿ ಫ್ಲೈಓವರ್ ನಿಂತಿದೆ, ಅನ್ನಪೂರ್ಣೇಶ್ವರಿ ನಿಂತಿದೆ, ತೆಂಗುಂಟೆ ನಿಂತಿದೆ, ಉಳ್ಳಾಳು ನಿಂತಿದೆ, RR ನಗರ HMT ನಿಂತಿದೆ, ಎಲ್ಲಾ ಕಡೆನೂ ನಿಂತಿದೆ. ಪ್ರಶ್ನೆ ಕೇಳಿಸ್ತೇನೆ ಸಾಕು. ಅಧ್ಯಕ್ಷರೇ, ನಾನು ಉತ್ತರ ಕೊಡೋದು ಮುಂದರಾಜು ಪ್ರಶ್ನೆ ಕೇಳೋದು. ತಾವು ದಯವಿಟ್ಟು ಕೂತ್ಕೊಳ್ತೀರಾ? ಮುನಿರತ್ನ ಒಂದೇ, ಮುನಿರಾಜು ಒಂದೇ. ಮಿಸ್ಟರ್ ಮುನಿ ಸರ್, ಫಸ್ಟ್ ನಾನು ಮುಂದರಾಜುಗೆ ಉತ್ತರ ಕೊಡ್ತೀನಿ, ಓಕೆ, ಆಮೇಲೆ ಮಾತಾಡೋಣ. ಓಕೆ, ಕೊಡಿ. ಅನುದಾನದ ಸಮರದ ಮಧ್ಯೆ ಆಳಂದ ಶಾಸಕ BR ಪಾಟೀಲ್ ವೋಟ್ ಚೋರಿ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಎದ್ದು ನಿಂತರು. ತಕ್ಷಣ ಅಡ್ಡ ಬಂದ ಪ್ರತಿಪಕ್ಷ ನಾಯಕ R ಅಶೋಕ್, 2 ತಿಂಗಳ ಗೃಹಲಕ್ಷ್ಮಿ ಹಣ ಮಹಿಳೆಯರಿಗೆ ಕೊಟ್ಟಿಲ್ಲ, ಹಗರಣ ಆದಂತೆ ಕಾಣ್ತಿದೆ, ಉತ್ತರ ಕೊಡಿಸಿ ಅಂತ ಮಾತನ್ನ ಬದಲಿಸೋ ಪ್ರಯತ್ನ ಮಾಡಿದ್ರು. ಆಗ ಪ್ರಿಯಾಂಕ್ ಖರ್ಗೆ ಗೆದ್ದು ಏರು ಧ್ವನಿಯಲ್ಲದೆ ವೋಟ್ ಚೋರಿ ಚರ್ಚೆ ಮೊದಲು ಆಗ್ಬೇಕೆಂದಾಗ ಸ್ಪೀಕರ್ ಎಲ್ಲರನ್ನೂ ಸುಮ್ಮನಿರಿಸಿದ್ರು. ವೋಟ್ ಚೋರ್ ಅನ್ನುವಂಥವ್ರು ಯಾರು ಅಂತ ಬಹಿರಂಗವಾಗಿದೆ. ಇದರ ಬಗ್ಗೆ ತಾವು ಚರ್ಚೆಗೆ ಅವಕಾಶ ಕೊಡಬೇಕು. ಯಾಕಂದ್ರೆ ಮಾನ್ಯ ಅಧ್ಯಕ್ಷರೇ, ನೀವು ಕೊಟ್ಟಿದ್ದೀರಿ, ಮತ್ತೆ ಕೊಡ್ತಾ ಇದ್ದೀರಿ, ಚರ್ಚೆ ಕೊಡುವ. 2 ದಿನ ಮುಂಚೆನೆ ನಾನು ನಿಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಗೃಹಲಕ್ಷ್ಮಿ ಮಾನ್ಯ ಅಧ್ಯಕ್ಷರೇ, ಅದರಲ್ಲಿ 5,000 ಪ್ರಸ್ತಾಪ ಮಾಡಕ್ಕೆ ಅವಕಾಶ ಫೆಬ್ರವರಿ ಮತ್ತು ಮಾರ್ಚ್ ಅಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ರು. ವೋಟ್ ಚೋರಿ ನಡೆದಿದೆ, ಅವರು ಉತ್ತರ ಮಾಡಿದ್ರು. ಅದನ್ನ ಅದಾದ್ಮೇಲೆ ನೀವು ಅವತ್ತೇನು ಯಾರು ಆರೋಪಿಗಳಂತ ಗುರುತಿಸಿದ್ದಾರೆ SIT ಅವರು ಅಂತ ಹೇಳಿದ್ರಿ. ಒಂದು ಶಾಸಕರ ಹುದ್ದೆಯನ್ನು ಮಾರಾಟ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂದ್ರೆ ಚರ್ಚೆ ಆಗ್ಬಾರ್ದು ಅಧ್ಯಕ್ಷರೇ? ಹೀಗೆ ಅನುದಾನ ತಾರತಮ್ಯ, ವೋಟ್ ಚೋರಿ ಪ್ರಕರಣ, ಗೃಹಲಕ್ಷ್ಮಿಯರಿಗೆ 2 ತಿಂಗಳ ಹಣ ಕೊಟ್ಟಿಲ್ಲ ಅನ್ನೋ ವಿಚಾರದ ಮಧ್ಯೆ ಸಾಕಷ್ಟು ಶಾಸಕರು ಅವರವರ ಕ್ಷೇತ್ರದ ಸಮಸ್ಯೆಗಳನ್ನ ಹೇಳಿಕೊಂಡ್ರು. ಆದರೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಇವತ್ತು ಯಾವುದೇ ಚರ್ಚೆಗಳು ಆಗ್ಲಿಲ್ಲ. ನಾಳೆನಾದ್ರೂ ಆಗತ್ತಾಗಿಲ್ವಾ ಅನ್ನೋದು ಗೊತ್ತಿಲ್ಲ. ಈ ಮಧ್ಯೆ ಬೆಳಗಾವಿಯನ್ನ 3 ಭಾಗ ಮಾಡಿ ಬೆಳಗಾವಿ, ಚಿಕ್ಕೋಡಿ, ಗೋಕಾಕ್ ಜಿಲ್ಲೆಗಳಾಗಿ ವಿಭಜನೆ ಆಗ್ಬೇಕು ಅನ್ನೋ ಬೇಡಿಕೆಯನ್ನ ಸದನದ ಹೊರಗೆ ಸಚಿವ ಸತೀಶ್ ಜಾರಕಿಹೊಳಿ ಮಾಧ್ಯಮಗಳ ಎದುರು ಹೇಳಿದ್ರು. ಸಿಎಂ ಅವ್ರು ಹೇಳಿದಾರೆ ಸಭೆ ಕರ್ತಾರೆ, ಗೊತ್ತಿಲ್ಲ ಯಾವಾಗ ಕರ್ತಾರೆ, ರಿಮೈಂಡರ್ ಮಾಡ್ತೀನಿ. ಸಭೆ ಆಗ್ಬೇಕು ಫಸ್ಟು, ಶಾಸಕರ ಸಭೆ ಆದ್ಮ್ಯಾಗ ಅದಕ್ಕೇನೋ ಒಂದು ಅಭಿಪ್ರಾಯ ಬಂದ್ಮ್ಯಾಗ ಮುಂದೆ ನೋಡೋಣ. 2 ಜಿಲ್ಲೆನ ಅಥವಾ 3 ಜಿಲ್ಲೆನ? ಹೇಗೆ? 3 ಜಿಲ್ಲೆ ಪ್ರಶ್ನೆ ಇಲ್ಲ. ಚಿಕ್ಕೋಡಿ, ಗೋಕಾಕು ಮುಂಚೆಯಿಂದ ಡಿಮಾಂಡ್ ಇದೆ, ಈಗ ಕೂಡ ಅದೇ ಡಿಮಾಂಡ್ ಇದೆ. ಬೆಳಗಾವಿಯನ್ನ 3 ಭಾಗ ಮಾಡಿ 3 ಜಿಲ್ಲೆಗಳನ್ನಾಗಿ ಮಾಡುವ ಬಗ್ಗೆ ಸಿಎಂ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದೇ ಈಗಿರುವ ಕುತೂಹಲ. ಇದೆಲ್ಲದರ ಮಧ್ಯೆ ವಿಧಾನಸಭೆಯಲ್ಲಿ ಹಲವು ತಿದ್ದುಪಡಿ ವಿಧೇಯಕಗಳು ಮಂಡನೆಯಾಯಿತು. ಮಲೆನಾಡು ಪ್ರದೇಶಾಭಿವೃದ್ಧಿ ತಿದ್ದುಪಡಿ ವಿಧೇಯಕ, ಬಯಲು ಸೀಮೆ ಅಭಿವೃದ್ಧಿ ಪ್ರಾಧಿಕಾರದ ತಿದ್ದುಪಡಿ ವಿಧೇಯಕ, ಸಿನಿ ಸಾಂಸ್ಕೃತಿಕ ಕಾರ್ಯಕರ್ತರ ಸಂರಕ್ಷಣಾ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಕಾರ್ಮಿಕರ ಕಲ್ಯಾಣ ತಿದ್ದುಪಡಿ ವಿಧೇಯಕ, ಕರ್ನಾಟಕ ವಿವಿ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಹಿಂದೂ ಧಾರ್ಮಿಕ ದತ್ತಿ ತಿದ್ದುಪಡಿ ವಿಧೇಯಕ, ಚಾಮುಂಡೇಶ್ವರಿ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕ, ಚಂದ್ರಗುತ್ತಿ ರೇಣುಕಾಂಬಾ ಅಭಿವೃದ್ಧಿ ಪ್ರಾಧಿಕಾರದ ವಿಧೇಯಕ, ಮಲೆ ಮಹದೇಶ್ವರ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ, ಗ್ರೇಟರ್ ಬೆಂಗಳೂರು 2ನೇ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಬಾಡಿಗೆ ತಿದ್ದುಪಡಿ ವಿಧೇಯಕ ವಿಧಾನಸಭೆಯಲ್ಲಿ ಅಂಗೀಕಾರವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಇವತ್ತು ಲೋಕಸಭೆಯಲ್ಲಿ ಮಹತ್ವದ ಮಸೂದೆಯೊಂದನ್ನು ಕೇಂದ್ರ ಕೃಷಿ ಸಚಿವರು ಮಂಡನೆ ಮಾಡಿದ್ದಾರೆ. ಮನ್ರೇಗಾ ಬದಲಿಗೆ VBG ರಾಮ್ಜಿ ಅನ್ನುವಂತಹ ಒಂದು ಹೊಸ ವಿಧೇಯಕವನ್ನು ಮಂಡನೆ ಮಾಡಲಾಗಿದೆ. ಈ ವಿಧೇಯಕದ ಮೂಲಕ ಮಹಾತ್ಮ ಗಾಂಧೀಜಿಯವರ ಹೆಸರನ್ನೇ ಬದಲಿಸೋದಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ ಅಂತ ಹೇಳಿ
ಕಾಂಗ್ರೆಸ್ನವರು ಆರೋಪವನ್ನು ಮಾಡಿದ್ದಾರೆ, ರಾಷ್ಟ್ರಪಿತನಿಗೆ ಮಾಡಿರುವಂತಹ ಅವಮಾನ ಅಂತ ಹೇಳಿ ಕಾಂಗ್ರೆಸ್ ಹೋರಾಟವನ್ನು ಶುರು ಮಾಡಿದರೆ, ಮತ್ತೊಂದು ಕಡೆಯಲ್ಲಿ ಬಿಜೆಪಿ ತನ್ನ ಕ್ರಮವನ್ನು ಸಮರ್ಥಿಸಿಕೊಂಡಿದೆ ಮತ್ತು ರಾಮನ ವಿರೋಧಿಗಳು ಇವರು ಅಂತ ಹೇಳಿ ಕಾಂಗ್ರೆಸ್ಗೆ ಹಣೆಪಟ್ಟಿ ಕಟ್ಟುವಂತಹ ಕೆಲಸವನ್ನು ಕೂಡ ಮಾಡಿದೆ. विकसित भारत जी राम जी 2025 को सभा में पूरा स्थापित करने की अनुमति दी जाए. श्री राम जी. ಪ್ರಧಾನಿ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಅಂದುಕೊಂಡಂತೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಹೆಸರನ್ನೇ ಬದಲಿಸಿದ ವಿಧೇಯಕವನ್ನ ಲೋಕಸಭೆಯಲ್ಲಿ ಮಂಡಿಸಿದೆ. ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮನ್ರೇಗಾ ಯೋಜನೆ ಹೆಸರನ್ನ ವಿಬಿಜಿ ರಾಮ್ಜಿ ಎಂದು ಮರುನಾಮಕರಣ ಮಾಡಿದ ಮಸೂದೆ ಮಂಡಿಸಿದ್ರು. ಚೌಹಾಣ್ ವಿಧೇಯಕ ಮಂಡಿಸ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರು ಲೋಕಸಭೆಯಲ್ಲಿ ಗಲಾಟೆ ಎಬ್ಬಿಸಿದ್ರು. ಇದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹೆಸರಿಗೆ ಕಳಂಕ ತರುವ ಕೆಲಸ ಮಾಡ್ತಿದ್ದಾರೆ ಅಂತ ಸಿಟ್ಟಿಗೆದ್ರು. ಬಿಜೆಪಿಯವರು ವಿರೋಧ ವ್ಯಕ್ತಪಡಿಸಿ ಕಾಂಗ್ರೆಸ್ನವರು ರಾಮನ ವಿರೋಧಿಗಳು ಅಂತ ಪ್ರತ್ಯಾರೋಪ ಮಾಡಿದ್ರು. मैं प्रस्ताव करता हूं कि मुझे विकसित भारत गारंटी फॉर रोजगार एंड आजीविका मिशन ग्रामीण भी जी राम जी विकसित भारत जी राम जी बिल 2025 को सभा में पूरा स्थापित करने की अनुमति दी जाए. जी राम जी. ಮಹಾತ್ಮ ಗಾಂಧೀಜಿಯವರ ಹೆಸರು ಬದಲಿಸೋ ವಿಧೇಯಕ ವಾಪಸ್ ತಗೋಬೇಕಂತ ಪ್ರಿಯಾಂಕಾ ವಾದ್ರಾ ಲೋಕಸಭೆಯಲ್ಲಿ ಆಗ್ರಹಿಸಿದ್ರು. ये विधेयक वापस लिया जाना चाहिए. इसके बदले में सरकार को एक नया विधेयक पेश करना चाहिए. महात्मा गांधी जी मेरे परिवार के नहीं थे, लेकिन मेरे परिवार जैसे ही हैं और इस पूरे देश की यही भावना है सर. सर इस पूरे देश की यही भावना है. ಇನ್ನೊಂದು ಕಡೆ ಕೆಸಿ ವೇಣುಗೋಪಾಲ್ ಮಹಾತ್ಮ ಗಾಂಧಿ ಹೆಸರನ್ನ ತೆಗೆದು ಬಿಟ್ರೆ ಶಿವರಾಜ್ ಸಿಂಗ್ ಚೌಹಾಣ್ ಅನ್ನೋ ಕೆಟ್ಟ ದಾಖಲೆ ಇತಿಹಾಸದಲ್ಲಿ ಉಳಿದು ಬಿಡುತ್ತೆ ಅಂತ ಕಾಲೆಳೆದ್ರು. ಆಗ ಸಚಿವ ಚೌಹಾಣ್ ಮಹಾತ್ಮ ಗಾಂಧೀಜಿ ನಮ್ಮ ಹೃದಯದಲ್ಲಿದ್ದಾರೆ, ನಮಗೆ ಗಾಂಧೀಜಿಯು ಮುಖ್ಯ, ರಾಮನು ಮುಖ್ಯ ಅಂತ ತಿರುಗೇಟು ಕೊಟ್ರು. ಮಹಾತ್ಮ ಗಾಂಧಿ, ಆನರಬಲ್ ಮಿನಿಸ್ಟರ್ ಶಿವರಾಜ್ ಚೌಹಾಣ್ ಜಿ, your name will be remembered. The minister who removed the father of the nation's name, your name will be remembered. कि बापू हमारे दिलों में बसते हैं, उनका हम पूरा सम्मान करते हैं. और बापू ही कहते थे राम राज. ಅಷ್ಟಕ್ಕೂ ಏನಿದು ಮನ್ರೇಗಾ ಯೋಜನೆ? ಜಿ ರಾಮ್ ಜಿ ಅಂತ ಕೇಂದ್ರ ಸರ್ಕಾರ ಹೆಸರು ಬದಲಿಸಿದ್ಯಾಕೆ? ಜನರಿಗೆ ಇದರಿಂದ ಏನ್ ಲಾಭ, ಏನ್ ನಷ್ಟ ಅಂತ ನೋಡೋದಾದ್ರೆ, ಮನ್ರೇಗಾದಲ್ಲಿ ಗರಿಷ್ಠ 100 ದಿನ ಕೆಲಸದ ಖಾತ್ರಿ ಇತ್ತು. ಹೊಸ ಕಾಯ್ದೆಯಲ್ಲಿ 125 ದಿನಕ್ಕೆ ಹೆಚ್ಚಿಸಿದ್ದು ಕೆಲಸ ಇಲ್ಲದಿದ್ರೂ ನಿರುದ್ಯೋಗ ಭತ್ಯೆ ಸಿಗಲಿದೆ. ಮನ್ರೇಗಾದಲ್ಲಿ ದಿನಕ್ಕೆ ಕನಿಷ್ಠ 240 ವೇತನ ಇತ್ತು. ಹೊಸ ಕಾಯ್ದೆ ಅಡಿ ತಿಂಗಳಿಗೆ 15,000ದಿಂದ 30,000 ರೂಪಾಯಿವರೆಗೂ ವೇತನ ಸಿಗಲಿದೆ. ಮನ್ರೇಗಾದಲ್ಲಿ ಕೇಂದ್ರ ಸರ್ಕಾರ 75ರಷ್ಟು, ರಾಜ್ಯ ಸರ್ಕಾರ 25ರಷ್ಟು ವೆಚ್ಚ ಭರಿಸಬೇಕಿತ್ತು. ಹೊಸ ಕಾಯ್ದೆಯಲ್ಲಿ ಕೇಂದ್ರ ಸರ್ಕಾರ 60ರಷ್ಟು, ರಾಜ್ಯ ಸರ್ಕಾರ 40ರಷ್ಟು ವೆಚ್ಚ ಭರಿಸಬೇಕಿದೆ. ಮನ್ರೇಗಾದಲ್ಲಿ ಮೊದಲು ಅಧಿಕಾರಿಗಳು ಗುತ್ತಿಗೆದಾರರ ನಿರ್ವಹಣೆಯೇ ಫೈನಲ್ ಆಗಿತ್ತು, ಭ್ರಷ್ಟಾಚಾರನೂ ಆಗ್ತಿತ್ತು. ಆದರೆ ಜಿ ರಾಮ್ ಜಿ ಅಡಿ ಅಧಿಕಾರಿಗಳ ಜೊತೆ ಎಐ ತಂತ್ರಜ್ಞಾನ, ಜಿಪಿಎಸ್, ಮೊಬೈಲ್ ಮೇಲ್ವಿಚಾರಣೆಗಳು ಇರಲಿವೆ. ಮನ್ರೇಗಾದಲ್ಲಿ ವೇತನ ಪಡೆಯಲು ತಿಂಗಳುಗಳೇ ಆಗ್ತಿತ್ತು. ಆದರೆ ಜಿ ರಾಮ್ ಜಿ ಕಾಯ್ದೆಯಡಿ ಕೆಲಸ ಮಾಡಿದ 15 ದಿನದಲ್ಲಿ ವೇತನ ಖಾತೆಗೆ ಬರುತ್ತೆ. ಮನ್ರೇಗಾದಲ್ಲಿ ಪಿಎಫ್, ಇಎಸ್ಐನಂಥ ಯಾವುದೇ ಸೌಲಭ್ಯಗಳು ಇರಲಿಲ್ಲ. ಆದರೆ ಹೊಸ ಕಾಯ್ದೆಯಲ್ಲಿ ಇಎಸ್ಐ ಇದೆ. ಕೆಲಸಕ್ಕೆ ತಕ್ಕಂತೆ 3ರಿಂದ 15,000ವರೆಗೂ ಪ್ರೋತ್ಸಾಹ ಧನವೂ ಸಿಗಲಿದೆ. ಯೋಜನೆಯಲ್ಲಿ ನಿಯಮಾವಳಿಗಳನ್ನು ಬದಲಿಸಿದ್ದೇನೋ ಓಕೆ, ಆದರೆ ಮಹಾತ್ಮ ಗಾಂಧೀಜಿ ಹೆಸರನ್ನ ತೆಗೆಯುತ್ತಿರುವುದು ಯಾಕೆ ಅನ್ನೋದೇ ಕಾಂಗ್ರೆಸ್ ಸೇರಿ ವಿಪಕ್ಷಗಳ ಬಹುದೊಡ್ಡ ಪ್ರಶ್ನೆ. ಆ ಪ್ರಶ್ನೆಗಳೇ ಇವತ್ತು ಲೋಕಸಭೆ ವಾಗ್ವಾದಕ್ಕೂ ವೇದಿಕೆಯಾಯಿತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ದೆಹಲಿಯಲ್ಲಿ ವಾಯುಮಾಲಿನ್ಯಕ್ಕೆ ಪ್ರಕೃತಿಯೇ ಕಾರಣ ಅಂತ ಹೇಳ್ತಿದ್ದಂತಹ ಸಿಎಂ ರೇಖಾ ಗುಪ್ತಾ ಕಡೆಗೂ 3 ನಿಯಮಗಳನ್ನು ಜಾರಿಗೆ ತರೋದಕ್ಕೆ ಹೊರಟಿದ್ದಾರೆ. ಇದು ಈಗ ದೆಹಲಿ ಜನರನ್ನು ಮತ್ತಷ್ಟು ಸಿಟ್ಟಿಗೀಳುವಂತೆ ಕೂಡ ಮಾಡಿದೆ. ಇನ್ನೊಂದು ಕಡೆಯಲ್ಲಿ ದಟ್ಟ ಮಂಜಿನಿಂದ ಯಮುನಾ ಎಕ್ಸ್ಪ್ರೆಸ್ ಹೈವೇಯಲ್ಲಿ ಭೀಕರ ಅಪಘಾತ ಸಂಭವಿಸಿದ್ದು 13 ಜನ ಸಾವಿಗೀಡಾಗಿದ್ದಾರೆ. ದೆಹಲಿಯಲ್ಲಿ ಪ್ರತಿ ವರ್ಷ ವಾಯುಮಾಲಿನ್ಯದಿಂದ ಸಾವಿರಾರು ಜನ ಆಸ್ಪತ್ರೆ ಸೇರ್ತಿದ್ದಾರೆ. ಕೆಟ್ಟ ಗಾಳಿಯಿಂದ ಆಮ್ಲಜನಕ ಸಿಗದೆ ಉಸಿರಾಟದ ಸಮಸ್ಯೆಯಿಂದ ಲಕ್ಷಾಂತರ ಜನ ನರಳಾಡೋ ಪರಿಸ್ಥಿತಿ ಬಂದಿದೆ. ವಾಯುಮಾಲಿನ್ಯದ ಬಗ್ಗೆ ತುಟಿಬಿಚ್ಚದ ರೇಖಾ ಗುಪ್ತಾ ಸರ್ಕಾರಕ್ಕೆ ಜನ ಛೀಮಾರಿ ಹಾಕ್ತಿದ್ದಾರೆ. ಜನರ ಸಿಟ್ಟನ್ನ ಕಡಿಮೆ ಮಾಡೋದು ಬಿಟ್ಟು ಮತ್ತೆ ದೆಹಲಿ ಜನರಕ್ಕೆ ರೇಖಾ ಗುಪ್ತಾ ಸರ್ಕಾರ ಶಾಕ್ ಕೊಟ್ಟಿದೆ. ಇನ್ಮುಂದೆ ದೆಹಲಿಯಲ್ಲಿ ಎಮಿಷನ್ ಟೆಸ್ಟ್ ಪ್ರಮಾಣ ಪತ್ರಗಳಿಲ್ಲದ ವಾಹನಗಳಿಗೆ ದೆಹಲಿ ಒಳಗೆ ಪ್ರವೇಶವಿಲ್ಲ.
ಪೆಟ್ರೋಲ್ ಡೀಸೆಲ್ ಕೂಡ ಹಾಕಬಾರದು ಅಂತ ಇವತ್ತು ದಿಢೀರ್ ಆದೇಶ ಮಾಡಿದ್ದಾರೆ. जिनके पास पोल्यूशन सर्टिफिकेट नहीं है, जिन्होंने पीयूसीसी अपना नहीं कराया, उनको केवल एक दिन कल के दिन की उनको मिल रहा है. कल के बाद ऐसे व्हीकल्स को पेट्रोल पंप पे फ्यूल नहीं मिलेगा. उनको ऑनलाइन कैमरे से चेक करेंगे. जो जिसके पास नहीं होगा वो झगड़े ना करे, उसको फ्यूल नहीं मिलेगा. दिल्ली के लोगों को साफ हवा चाहिए. दिल्ली के अंदर किसी भी तरीके की कोई भी ट्रक अगर कंस्ट्रक्शन मटेरियल लाता दिखाई दिया, कोई भी गाड़ी अगर दिखाई दी, तो भाई मैं ट्रांसपोर्टर भाइयों को बताना चाहता हूं वो गाड़ी सीज कर ली जाएगी. दिल्ली के अंदर किसी भी तरीके का बाहर से आने वाला व्हीकल BS6 से कम नहीं होना चाहिए. अगर BS6 से कम कोई भी व्हीकल होगा तो कल के दिन की छूट है, परसों से वो सारे व्हीकल्स को भी दिल्ली में सीज किया जाएगा. ದೆಹಲಿ ಸರ್ಕಾರ ಡಿಸೆಂಬರ್ 18ರ ಬೆಳಿಗ್ಗೆಯಿಂದ ಈ ನಿಯಮಗಳನ್ನು ಜಾರಿಗೆ ತರ್ತಿದೆ. ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ರೇಖಾ ಗುಪ್ತಾ ಸರ್ಕಾರ ದಿಢೀರ್ ಆದೇಶಕ್ಕೆ ಜನರು ಸಿಟ್ಟಿಗೆದ್ದಿದ್ದಾರೆ. ಜನರ ಈ ಸಿಟ್ಟು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಇದಿಷ್ಟು ದೆಹಲಿ ಕಥೆಯಾದ್ರೆ, ಉತ್ತರ ಪ್ರದೇಶದ ಮಥುರಾದಲ್ಲಿ ದಟ್ಟ ಮಂಜಿನಿಂದ ರಸ್ತೆ ಕಾಣದೆ ಯಮುನಾ ಎಕ್ಸ್‌ಪ್ರೆಸ್ ಹೈವೇಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. 7 ಬಸ್ಗಳು ಮತ್ತು 3 ಕಾರುಗಳ ನಡುವೆ ಡಿಕ್ಕಿಯಾಗಿ ಬಸ್ಗಳು ಕಾರುಗಳಿಗೆ ಬೆಂಕಿ ತಗುಲಿ 13 ಜನರ ಸಾವಾಗಿದೆ. ಒಟ್ಟು 13 ಜನರ ಸಾವಾಗಿದ್ದು 35ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ. 25ಕ್ಕೂ ಅಧಿಕ ಮಂದಿಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಅವರಲ್ಲಿ ಹಲವರ ಸ್ಥಿತಿ ಚಿಂತಾಜನಕವಾಗಿದೆ. ಭೀಕರ ಅಪಘಾತಕ್ಕೆ ಪ್ರಧಾನಿ ಮೋದಿ ಎಕ್ಸ್‌ನಲ್ಲಿ ಸಂತಾಪ ಸೂಚಿಸಿದ್ದಾರೆ. ಅಪಘಾತದಲ್ಲಿ ಜೀವಹಾನಿಯಾಗಿದ್ದು ಅತ್ಯಂತ ನೋವಿನ ಸಂಗತಿ. ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಅಂತ ಪ್ರಾರ್ಥಿಸುತ್ತೇನೆ ಅಂದಿದ್ದು, ಮೃತರ ಕುಟುಂಬಕ್ಕೆ 2 ಲಕ್ಷ, ಗಾಯಾಳುಗಳಿಗೆ 50,000 ಪರಿಹಾರ ಘೋಷಿಸಿದ್ದಾರೆ. ಇನ್ನೊಂದು ಕಡೆ ಇವತ್ತು 100ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ರದ್ದಾಗಿದೆ. 40ಕ್ಕೂ ಹೆಚ್ಚು ರೈಲು ಸಂಚಾರವೂ ಬಂದಾಗಿದೆ. ಇದೆಲ್ಲ ನೋಡುತ್ತಿದ್ರೆ ಇನ್ನೆರಡು ತಿಂಗಳು ಉತ್ತರ ಭಾರತದ ಪ್ರವಾಸವನ್ನ ಜನ ಮುಂದೂಡುವುದೇ ಉತ್ತಮ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.